ನಮಸ್ಕಾರ ಕರ್ನಾಟಕ. ಎಲ್ಲ ಮಲ್ಕೊಂಡು ಊಟ ಮಾಡಿ ಮಲ್ಕೊಂಡಿದ್ದೀರಾ ಅನ್ಸುತ್ತೆ. ಓಕೆ, ಇಲ್ಲಿ ನಮಗೆ ಧರ್ಮಸ್ಥಳದಿಂದ ಒಂದಷ್ಟು ಸೌಜನ್ಯ ಹೋರಾಟದ ಒಂದಷ್ಟು ಗೆಸ್ಟ್ಗಳು ಬಂದಿದ್ದಾರೆ. ಬೆಂಗಳೂರು ಬಂದ್ರಂತೆ, ಹಾಗಾಗಿ ನಮ್ಮ ಜೊತೆ ನಾವು ಮಾತಾಡಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಕ್ಕೆ ಮುಂಚೆ ಯಾರಂತ ಗೆಸ್ ಮಾಡಿ, ಯಾರು ಬಂದಿರ್ಬೋದು? ಧರ್ಮಸ್ಥಳದಿಂದ ನಮ್ಮ ಮನೆಗೆ ಒಂದಷ್ಟು ಜನ ಗೆಟ್ಸ್ ಬಂದಿದ್ದಾರೆ. ಅಷ್ಟು ಜನ ಅಲ್ಲ, ಕೆಲವರು ಬೆಳವಣಿಗೆ ಅಷ್ಟು ಜನಗಳು ನಮ್ಮ ಮನೆಗೆ ಬಂದಿದ್ದಾರೆ. ಓಕೆ, ಬನ್ನಿ ಅವ್ರ ಹತ್ರ ಒಂಚೂರು ಮಾತಾಡ್ಸೋಣ. ಬೆಂಗಳೂರು ಯಾಕೆ ಬಂದರು, ಹೇಗೆ ಬಂದರು, ನಮ್ಮ ಮನೆಗೆ ಬಂದಿದ್ದಾರೆ, ಒಂಚೂರು ಮಾತಾಡ್ಸೋಣ. ಜಸ್ಟ್ ಕಮಿಂಗ್ ಗೋಯಿಂಗ್ ಬ್ಯಾಕ್ ಟು. ನಮಸ್ಕಾರ ಸರ್, ನಿಮ್ಮ ಹೆಸರು? ಜಯಂತ್ ರೆಡ್ಡಿ ಸರ್, ನಿಮ್ಮ ಹೆಸರು? ನಮಸ್ಕಾರ, ದಿನೇಶ್ ಗಾಣಿಗ. ಓಕೆ, ದಿನೇಶ್ ಗಾಣಿಗ. ನೋಡಿ, ಇಲ್ಲಿ ಪಾಪ ನಮ್ಮನ್ನ ಭೇಟಿ ಮಾಡಲಿಕ್ಕೆ ಇವರು ಸರಿ, ನಿಮ್ಮ ಹೆಸರು ಜಯಂತ್ ಬಂದಿದ್ದಾರೆ. ಜಯಂತ್, ಏನು ಇಷ್ಟೊತ್ತಲ್ಲಿ ಬೆಂಗಳೂರಿಗೆ ಬಂದೆ ಸರ್. ಅವಾಗ ಹೋರಾಟವನ್ನೆಲ್ಲ ಒಂದು ಮಾತಾಡಿಸ್ಬೇಕಲ್ಲ. ಓಕೆ, ನಾವು ಹಂಗೆ ಬಂದು ಹೋಗುದು ಸರಿ ಇಲ್ವಲ್ಲ. ಏನೆಲ್ಲ ಆಗ್ತಾ ಇದೆ ಬೆಳವಣಿಗೆ, ನಮ್ ಕಡೆ ಏನಾಗ್ತಾ ಇದೆ, ತಮ್ಮ ಕಡೆ ಏನಾದ್ರು ಬೆಳವಣಿಗೆ ಆಗ್ತಾ ಇದೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು ನಾವು. ಏನ್ ಸರ್ಕಾರ SIT ರಚನೆ ಮಾಡಿ ಅಲ್ಲಾಗಿರೋ ನ್ಯಾಯ ಕೊಡಿಸುತ್ತಾ, ಅಥವಾ ಅನ್ಯಾಯ ಮಾಡಿದವ್ರಿಗೆ ಏನಾದ್ರು ಪ್ರೊಟೆಕ್ಷನ್ ಕೊಡೋಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೆಯಾ? ಅಲ್ಲಿ ಸರ್ಕಾರದ SIT ಅಂತೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. SIT ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಅತಿ ಶೀಘ್ರದಲ್ಲಿ ಈ ಪ್ರಕರಣವನ್ನು ಹಳ್ಳೆ ಹಿಡಿಸಿ ಮುಗಿಸುವಂತ ಯೋಚನೆ ಮಾಡ್ತಾ ಇದೆ. ಯಾಕಂದ್ರೆ ನಮ್ಮ ಸರ್ಕಾರದ ಒಂದು ಅವಿಭಾಜ್ಯ ಅಂಗವಾಗಿ ದೊಡ್ಡ ತನಿಖಾ ಸಂಸ್ಥೆ SIT ಒಂದು ಬುರುಡೆ ಹುಡುಕ್ಲಿಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದೆ. ಹಾಗಾದ್ರೆ ಅಲ್ಲಿ ನೀವು ಬುರುಡೆ ಅಂತ ಹೇಳ್ಬಾರ್ದು, ಅದು ಮಾನವನ ಹ್ಯೂಮನ್ ರಿಮೇನ್ ಅಂತ ಹೇಳ್ಬೇಕು. ಮಾಧ್ಯಮಗಳು ಅವ್ರಿಗೆ ಗೊತ್ತಿಲ್ಲ ನಿಜವಾಗ್ಲು. ಯಾರೋ ಸತ್ತಿರೋ ಒಂದು ಪಳವಳಿಕೆನ ಬುಳ್ಳೆ ಅಂತಾರೆ. ಅದನ್ನ ನಾವು ನಿಜವಾಗ್ಲೂ ರೆಸ್ಪೆಕ್ಟ್ ಇಂದ ಕಾಣಬೇಕು. ಮಾಧ್ಯಮದವ್ರ ಬೋಡೆ ಅಂತ ನಾವ್ ಹೇಳೋದು ಬೇಡ. ಅಲ್ಲಿ ಪ್ರಾಣವನ್ನು ಕಳ್ಕೊಂಡಂತ ಅವರ ಶರೀರದ ಉಳಿದ ಅಂಗಗಳನ್ನ ಏನ್ ಸಿಗ್ತಾ ಇದೆ, ನಾವು ನಿಜವಾಗ್ಲೂ ಅದಕ್ಕೆ ಗೌರವ ಕೊಟ್ಟೆ ಮಾತಾಡ್ಬೇಕು. ಮತ್ತೆ ಜಯಂತ್, ಏನ್ ಸಮಾಚಾರ? ಅಲ್ಲ, ನಾನು ಹೇಳ್ತಾ ಇರ್ತೇನೆ ಎಲ್ಲರಿಗೂ, ಯಾರ್ದು ಬುರುಡೆ ಅಂತ ಹೇಳಕ್ಕೆ ತಮಾಷೆ ಮಾಡಬೇಡಿ ಅಂತ ಹೇಳ್ತಾ ಇರ್ತೇನೆ. ಅದು ಯಾರ್ದಂತ ಹೇಳಿಕ್ಕೆ ಆಗಲ್ಲ, ನಮ್ಮ ಕುಟುಂಬದ ಇನ್ನೊಬ್ಬರ ಕುಟುಂಬದ ಏನಂತ ಹೇಳಿಕ್ಕೆ ಆಗಲ್ಲ. ಯಾವುದೇ ಕಾರಣಕ್ಕೂ ಅದನ್ನ ತಮಾಷೆ ಮಾಡಬೇಡಿ. ಯಾರೆಲ್ಲ ಬುರುಡೆ ಗ್ಯಾಂಗ್ ಅಂತ ಹೇಳಿ ನಮ್ಮ ತಮಾಷೆ ಮಾಡಿದ್ದಾರೆ, ಅವ್ರ 100% ಒಂದು ವಿಷಯ ಹೇಳ್ತೀನಿ, ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಆ ಬುರುಡೆ ಅಂತ ಹೇಳಿದಾರ, ಶಿಷ್ಯ ಕೊಟ್ಟೇ ಕೊಡ್ತಾರೆ. ಅದ್ರಲ್ಲಿ ಯಾರು ಮಾತೇ ಇಲ್ಲ. ನಮ್ಮನ್ನ ತ್ಯಾಜ್ಯವಾದ ಮಾಡ್ತಾ ಇದಾರೆ ಒಂದು ಕಡೆಯಿಂದ. ಸತ್ಯಪರ ಹೋರಾಟ ಮಾಡ್ತಾ ಇದೀವಿ ನಾವು. SIT ಅವರು ನಿಮ್ಮನ್ನ ಕರ್ಕೊಂಡು ಹೋಗಿದ್ರು. ಹೌದು, ಎನ್ಕ್ವೈರಿ ಮಾಡ್ಬೇಕಾದ್ರೆ ಮಂಜುನಾ ಮಾಡಿದ್ದು, ಮಂಜುನಾಥ್ ಗೌಡನ. ನನಗೆ ಮಂಜುನಾಥ ಗೌಡ್ರು ಇದ್ರು, ಮತ್ತೆ ಸೈಮನ್ ಸರ್ ಇದ್ರು. ಸಾರ್ ಅಂತ ಹೇಳ್ಬಿಡಿ, ಸೈಮನ್ ಅಂತ ಹೇಳಿ. ಇನ್ಸ್ಪೆಕ್ಟರ್ ಸೈಮನ್ ಮತ್ತೆ ಮಂಜುಗೌಡ. ಅಷ್ಟೇ ಹೇಳಿ ಸಾಕು, ಸಾರ್ ಎಲ್ಲ ಸಾರು, ಅನ್ನ ಇಟ್ಟು ಎಲ್ಲ ಏನ್ಬಾರ್ದು. ಹಂಗೆ ಮಾತಾಡಿ, ಪರವಾಗಿಲ್ಲ. ಅಲ್ಲ, ಗೌರವ ಕೊಟ್ರೆ ಕೆಲಸನೇ ಮಾಡ್ತಾ ಇಲ್ಲ ಗುರು. ಜಯಂತ್, ಕೆಲಸ ಮಾಡಿದ್ರೆ ಗೌರವ ಕೊಡು. SIT ಅವರು ಬರೀ ಕಂಪ್ಲೇಂಟ್ ಕೊಟ್ಟವ್ರನ್ನ ಎತ್ತಾಕೊಂಡು ಹೋಗೋದು, ಕಂಪ್ಲೇಂಟ್ ಅವ್ರ ಪರವಾಗಿ ಹೈಕೋರ್ಟ್ ಅಲ್ಲಿ ಸುಳ್ಳು ಹೇಳೋದು, ಇದನ್ನ ಮಾಡ್ತಾವ್ರೆ ಹೊರತು ಇಲ್ಲಿಂದ ನೀವು ಕೊಟ್ಟಿರೋ ಒಂದು ಪಳವಳಿಕೆಯಿಂದ ಮುಂದಕ್ಕೆ ಈಗ ಕೊನೆಯ ಪಕ್ಷ ನಮ್ಗೆ ಈ ಬಂಗ್ಲೆಗುಡ್ಡ ಇದೆಯಲ್ಲ, ಈ ಬಂಗ್ಲೆಗುಡ್ಡನ ಮೊದಲಿಂದನೂ ಭೀಮಾ ತೋರಿಸ್ಲಿಲ್ವಾ? ಹೇಳಿದಾನೆ ಬಂಗ್ಲೆಗುಡ್ಡೆ ವಿಷಯನು ಭೀಮಾ ಹೇಳಿದಾನೆ, ಮಾಧ್ಯಮದ ಮುಖಾಂತರ ಕೂಡ ಹೇಳಿದಾನೆ. ಅದೆಲ್ಲವೂ ಗಮನಕ್ಕಿದ್ರು ಕೂಡ SIT ಅವರು ಆ ಸ್ಥಳವನ್ನು ಇವತ್ತಿಗೂ ತನಿಖೆ ಮಾಡಲಿಲ್ಲ. ಅಲ್ಲ, ನಿಮ್ ಪ್ರಕಾರ ಭೀಮಾ ಬಂಗ್ಲೆಗುಡ್ಡನ ತೋರಿಸಿದ್ದ, ಇವ್ರು SIT ಅವರು ಅದನ್ನ ತನಿಖೆ ಮಾಡಕ್ಕೆ ರೆಡಿ ಇಲ್ಲ ಅಂತ ನೀವ್ ಹೇಳ್ತಾ ಇದ್ರ? ನಿಜನಾ ಇದು? ಖಂಡಿತ ನಿಜ. ನಿಜನಾ ಜಯಂತ್, ನಿಜನಾ? SIT ಅವರು ಕರೆಕ್ಟ್ ತನಿಖೆ ಮಾಡಿದ್ರೆ ಅಲ್ಲಲ್ಲ, ಪ್ರಶ್ನೆ ಅದಂತಲ್ಲ. ನಾನು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಭೀಮಾ ಬಂಗ್ಲೆಗುಡ್ಡದಲ್ಲಿ ಈ ತರ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ ಹೇಳಿದ್ದ. ಬಂಗ್ಲೆಗುಡ್ಡೆಯಲ್ಲಿ ನಾನು 100 ಹೆಣಗಳನ್ನು ಹುಗ್ದಾಕಿದ್ದೇನೆ ಅಂತ ಅವ ಹೇಳಿದಾನೆ. ಆ ಸ್ಟೇಟ್ಮೆಂಟ್ ಅನ್ನು ಪತ್ರಿಕೆಯಲ್ಲೂ ಕೂಡ ಕೊಟ್ಟಿದ್ದಾನೆ. SIT ಅವರು ಯಾಕೆ ಬಂಗ್ಲೆಗುಡ್ಡನ ಅವಾಯ್ಡ್ ಮಾಡಿದ್ರು? SIT ಅವರು ಈ ತನಿಖೆಯನ್ನು ಹಾಳು ಮಾಡ್ಲಿಕ್ಕೆ ಇನ್ನು ಅಲ್ಲಿ ಹೋಗ್ಲೇ ಇಲ್ಲ. ಆದ್ರೆ ಹಿಂದೆ ಯಾರು ವಿಠಲ್ ಗೌಡ್ರು ಒಂದು ಎಲ್ಲಿನ ಒಂದು ಶವದ ತಲೆ, ವಿಠಲ್ ಗೌಡ್ರಿಗೆ ಆಮೇಲೆ ಬರೋಣ. ಭೀಮಾ ಬಂಗ್ಲೆಗುಡ್ಡದಲ್ಲಿ ತೇಲಾಡುತ್ತಿರುವ ಪಳವಳಿಕೆಗಳಿದೆ ಅಂತ SIT ಹೇಳಿದ್ನ. ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಾಯಚ್ಛಾಳಿಕೆಯಲ್ಲಿ ಬಂದಿದೆ, ಅದು ಗೊತ್ತಿಲ್ಲ ನಿಮ್ಗೆ? ಅದು ಗೊತ್ತಿಲ್ಲ, ಬಟ್ SIT ಗೊತ್ತಿತ್ತು. SIT ತನಿಖೆ ಶುರು ಮಾಡಿದಾಗ ಈ ಒಂದು ಬುರುಡೆಗಳನ್ನ ಓಪನ್ ಮಾಡಿದೆ, ಈ ಪಳವಳಿಕೆಗಳನ್ನ ಓಪನ್ ಮಾಡ್ಬೇಕಂತ ಆಪರೇಷನ್ಸ್ ಮಾಡಿದಾಗ ಬಂಗ್ಲೆಗುಡ್ಡನ ಪರ್ಪಸ್ಫುಲಿ ಅವಾಯ್ಡ್ ಮಾಡಿದಾರ.
ಅವಾಯ್ಡ್ ಮಾಡಿದ್ದಾರೆ, ಬಂಗ್ಲೆಗುಡ್ಡೆಗೆ ಹೋಗ್ಲಿಲ್ಲ ಅವ್ರು. ಆದ್ರೆ ಬಂಗ್ಲೆಗುಡ್ಡೆಯಲ್ಲೇ ಒಂದು ಹೆಣ್ಣು ಸಿಕ್ಕಿದೆಯಲ್ಲ, ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುದಲ್ಲ ಲಾಸ್ಟ್ ದಿನ ಅದೇ 16ನೇ ಬಿಟ್ಟು ಅಲ್ವಾ, 16ನೇ ಬಿಟ್ಟು ಬಂಗ್ಲೆಗುಡ್ಡೆಯಲ್ಲೇ ಸಿಕ್ಕಿದ್ದು. ಬೇರೆ ಕಡೆ ತೋರ್ಸಕ್ ಹೋದ್ರೆ ಬಿಡ್ಲಿಲ್ಲ, ಅಲ್ಲಿ ವಾಪಸ್ ಕರ್ಕೊಂಡ್ ಬಂದ್ರು. ಯಾರು ಬಿಡ್ಲಿಲ್ಲ? ಅಲ್ಲ ಈ ಆಪರೇಷನ್ಸ್ ನೀವ್ ಹೇಳ್ತಾ ಇರೋದು ಮೋಹಂತಿ ಅವರ ಅಥವಾ ಅವರಿಲ್ಲ ಬಿಡಿ, ಅವ್ರು ಬಂದಿಲ್ಲ. ಸೈಮನ್ ಸೈಮನ್ ಮಂಜುನಾಥ್ ಗೌಡ ಇವರೇನೇನಾ? ಎಲ್ಲರೂ ಇದ್ದಾರೆ, ಅವರೆಲ್ಲರೂ ಇದ್ದಾರೆ. ಸೊ ಇವ್ರು ಯಾರು ತೋರ್ಸಕ್ ಬಿಡ್ತಾ ಇರ್ಲಿಲ್ಲ, ತೋರ್ಸಕ್ ಬಿಟ್ಟಿಲ್ಲ, ಅಲ್ಲಿ ಹುಡುಕ್ಲೇ ಇಲ್ಲ. ಇವರಿಗೆ ಸತ್ಯ ಬೇಡ ಇತ್ತು, ಸತ್ಯ ಬೇಕಿದ್ರೆ ಖಂಡಿತವಾಗಿ ಹುಡ್ತಾ ಇದ್ರು. ಅವ್ನು ಹೇಳೋ ಎಲ್ಲ ಸ್ಥಳದಲ್ಲೂ ಹುಡ್ತಾ ಇದ್ರು, ಸತ್ಯ ಬೇಕಿರ್ಲ ಇತ್ತು. ಯಾಕಂದ್ರೆ ಇವತ್ತು ನಡೀತಿರೋ ಬೆಳವಣಿಗೆ ನೋಡಿದ್ರೆ ಕರೆಕ್ಟ್ ಗೊತ್ತಾಗುತ್ತೆ ಅವರಿಗೆ. ಅಲ್ಲಿ ಹುಗ್ದಾಕಿರುವಂತ ಹೆಣಗಳನ್ನು ಮೇಲ್ ತೆಗೆಯುವಂತ ಯಾವುದೇ ಒಂದು ಉದ್ದೇಶ ಅವ್ರಿಗೆ ಇಲ್ಲ ಅನ್ನೋದು ಕರೆಕ್ಟ್ ಗೊತ್ತಾಗುತ್ತೆ. ಅವರಿಗೆ ಈ ಪ್ರಕರಣವನ್ನು ಹಳ್ಳೆ ಹಿಡಿಸ್ಬೇಕಿತ್ತು, ಅದನ್ನ ಹಿಡಿಸಿದ್ದಾರೆ. ಅಲ್ಲ ಹಳ್ಳ ಹಿಡ್ಸೋದು ಅವ್ರು ಹುಟ್ಟು ಬರ್ಬೇಕು, ಅದು ಬೇರೆ ವಿಚಾರ. ಅದೇನ್ ಇದು ನಿಜಾನ ಹೇಳ್ತಾ ಇರೋದು ನಿಮ್ ಸ್ನೇಹಿತರು? ಹೆಂಗೂ ತನಿಖೆ ಆಗ್ತಾ ಇದೆ, ತನಿಖೆ ಆಗ್ಲಿ. ಯಾಕೆ ಸೈಮನ್ ಕಂಡ್ರೆ ಭಯನೋ, ಮಂಜುನಾಥ್ ಗೌಡ ಕಂಡ್ರೆ ಭಯನೋ? ನನಗೆ ಯಾರ ಭಯನೇ ಇಲ್ಲ. ನಾವು ಅಲ್ಲೂ ಹೇಳಿದ್ವಿ, ಕಾನೂನು ಅರಿವಿಲ್ಲ ತಪ್ಪು ಮಾಡಿದ್ರೆ ಶಿಕ್ಷೆಗಳು ನಾವು ತಗೊಳ್ತೀವಿ. ಅಲ್ಲ ಸಣ್ಣ ಹೋರಾಟ ಅಲ್ಲ ಇದು. ಇವಾಗ ಏನಂದ್ರೆ ಎಲ್ಲರೂ ಕೇಳ್ತಾ ಇದ್ರು, ಸಾಕ್ಷಿ ಕೇಳ್ತಾ ಇದ್ರು, ಅದಕ್ಕೆ ನಾವು ಭೀಮ 7 ತಂದು ಕೊಟ್ಟಿದ್ದಾರೆ. ನಿಮ್ಮನ್ನ ಕೆಲ ಮಾಧ್ಯಮಗಳು ಬುರ್ಡೆ ಗ್ಯಾಂಗ್ ಅಂತರು, ನನಗೆ ಗೊತ್ತಿಲ್ಲ, ನನಗೆ ಹೇಳಿದ್ರು ಇಲ್ಲ ಗೊತ್ತಿಲ್ಲ. ನಿಮ್ಮನ್ನಂತೂ ಬುರ್ಡೆ ಗ್ಯಾಂಗ್ ಅಂತಂದ್ರು. ಈಗ ರಾಶಿ ಬುರ್ಡೆಗಳನ್ನ ತೋರಿಸಿದಿರಾ, ಆ ಮಾಧ್ಯಮಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವರು ಬುರ್ಡೆ ಗ್ಯಾಂಗ್ ಆಗಿರೋದು ನಾವಲ್ಲ ಅಲ್ವಾ? ಹೌದು, ನಾವು ಸತ್ಯಪರವಾಗಿ ಇದ್ದೀವಿ ಅಲ್ಲ ಸರ್. ಅವತ್ತು ಇವತ್ತು ಸತ್ಯಪರವಾಗಿ ಇದ್ದೀವಿ, ಸತ್ಯ ದಾರಿ ಬಿಟ್ಟು ಹೋಗ್ತಾ ಇಲ್ಲ. ಇಲ್ಲ ಇಷ್ಟೊಂದು ದೊಡ್ಡ ಪ್ರಭಾವಿ ವ್ಯಕ್ತಿ ಇಲ್ಲ, ಇಷ್ಟೊಂದು ದೊಡ್ಡ ಸಮುದ್ರಕ್ಕೆ ನಮಗೆ ಇಡ್ಲಿಕ್ಕೆ ಆಗಲ್ಲ ಸರ್. ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಅದು ಈಗ ಕೆಲವೊಂದು ಮಾಧ್ಯಮದ ಮುಖವಾಡ ಕಳ್ಸಿದೆ, ಸದ್ಯದಲ್ಲೇ ಬಟ್ಟೆನೂ ಕಳ್ಸಿ ಹೋಗುತ್ತೆ. ಸದ್ಯದಲ್ಲಿ ಇದೆಲ್ಲ ತನಿಖೆ ಆಗ್ಲಿ, ಆವಾಗ ಇರೋ ಬಟ್ಟೆನೂ ಕಳ್ಸಿ ಹೋಗುತ್ತೆ. ಈಗ ಮುಖವಾಡ ಮಾತ್ರ ಕಳ್ಸಿದೆ. ನಿನ್ನೆ ಹೈಕೋರ್ಟ್ ಅಲ್ಲಿ ಅದೇ ತುಕಾರಾಮ್ ಗೌಡ ಮತ್ತೆ ಪುರುಷೋತ್ತಮ್ ಗೌಡ ಅವರಿಬ್ರು ನಾನು ಭೀಮಾ ನೋಡ್ದೆ ಅಂತ ಸಾಕ್ಷಿ ಹೇಳ್ತೀವಿ ಅಂತ ಹೇಳಿ SIT ದೂರು ಕೊಟ್ರೆ, SIT ಅವರು ಅದನ್ನ ಪರಿಷ್ಕರಣೆ ಮಾಡಿಲ್ಲ, ಅದಕ್ಕೆ ಮಾಜರ್ ಮಾಡಿಲ್ಲ, ಅಲ್ಲಿ ಹೋಗಿ ರಿಕವರಿ ಮಾಡಿ ಏನೂ ಮಾಡಿಲ್ಲ. ಏನು ಮಾಡಿದೆ ಅದೇ ಪುರಂದರ ಗೌಡರು ಮತ್ತೆ ತುಕಾರಾಮ್ ತುಕಾರಾಮ್ ಅವರು ಅಲ್ಲಿ ನಾವು ನೋಡಿದ್ದೇವೆ, ಅಲ್ಲಿ ನಾವು ತೋರಿಸ್ತೇವೆ ಅಂತ ಹೇಳಿದ್ರು. ಯಾಕೆ SIT ಅವ್ರು ಯಾಕೆ ಅದನ್ನ ಮಾಡ್ಲಿಲ್ಲ? ಅದು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಅನುಮಾನ ಈಗ ಅಲ್ಲ ನಿಮ್ಗೇನಾದ್ರು ಅನ್ಸುತ್ತಾ SIT ಇನ್ಫ್ಲೂಯೆನ್ಸ್ ಆಗಿದೆ, ಮಾಡಬೇಡ ಅಂತ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಅನಿಸ್ತಾ ಇದೆ? ಈಗ ಅನಿಸ್ತಾ ಇದೆ. ಹಣ ಗಿಡ ಏನಾದ್ರು ಕೊಟ್ಟಿರೋದು ಅಂತ ಅನಿಸ್ತಾ ಇದೆಯಾ? ಗೊತ್ತಿಲ್ಲ. ಅಲ್ಲ ಒಂದು ಡೌಟ್ ಸುಮ್ಸುಮ್ನೆ ಯಾಕೆ ಕೊಲೆಗಾರರನ್ನ ಬಚಾವ್ ಮಾಡ್ತಾರ ಅವರು? ಅಲ್ಲ ಈಗ ಇಷ್ಟೆಲ್ಲ ಆಗುವಾಗ ತನಿಖೆಯನ್ನು ಸತ್ಯ ರೀತಿಯಲ್ಲಿ ತನಿಖೆ ಮಾಡ್ಬೇಕಲ್ಲ. ಯಾಕೆ ಸ್ಥಳವನ್ನು ನೋಡಿದ್ರೆ ಅದು ಪಂಚಾಯತ್ ಸ್ಥಳ ಅಂತೇಳಿ ಹೇಗೆ ಮಾಜರ್ ಮಾಡಿ ಕೊಡ್ತಾರೆ? ಹೇಗೆ ಸಾಧ್ಯ ಇದೆ? ಅವ್ರು ಇನ್ನು ಸ್ಥಳನೇ ತೋರಿಸಲಿಲ್ಲ ಯಾವ ಸ್ಥಳ ಅಂತ. ಏಕೆ ಇವರು ಅದು ಸ್ಥಳ, ಅದು ಪಂಚಾಯತ್ ಇದು, ಅಲ್ಲಿ ನಿಮ್ಗೆ ಸಂಬಂಧ ಇಲ್ಲ ಅಂತೇಳಿ ರಿಜೆಕ್ಟ್ ಇದ್ ಮಾಡಿ ಕೊಡ್ತಾರೆ. ಪಂಚಾಯತಿನಲ್ಲಿ ಒಬ್ಬರೇ ಬರ್ದಿರೋ ರೆಕಾರ್ಡ್ ಅಂತ ಎಲ್ಲ ಹೇಳ್ತಾ ಇದಾರೆ. ಜಯಂತ್ ನಿಜನಾ? ಅಕ್ಷರ ನೋಡಿದ್ರೆ ಅಲ್ಲ, ಒಬ್ಬರೇ ಪಂಚಾಯತಿ ರೆಕಾರ್ಡ್ಗಳನ್ನ ಎಲ್ಲ ನಾಶ ಮಾಡಿ ಹೊಸದಾಗಿ ಸೃಷ್ಟಿ ಮಾಡಿದ್ದಾರೆ ಅನ್ನೋದೊಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಪಾಸಿಬಿಲಿಟೀಸ್ ಇದೆಯಾ ಜಯಂತ್? ಅಲ್ಲ ಆಗಿರುವಂತ ಬೇರೆ ಎಲ್ಲೂ ಆಗಿಲ್ಲ, ಆಗಿಲ್ಲ. ಅಲ್ಲ ಯಾಕಂದ್ರೆ ನಿನ್ನೆ ಒಬ್ರು ಅದನ್ನ ಬಿಡಿಯಾಗಿ ತೋರಿಸ್ತಾ ಇದ್ರು. ಮಣ್ಣು ಮಾಡಿದವನು ಒಂದೇ ಸಿಗ್ನೇಚರ್, ವೋಚರ್ ಬರ್ದವನು ಒಂದೇ ಸಿಗ್ನೇಚರ್, ಡೆತ್ ಸರ್ಟಿಫಿಕೇಟ್ ಒಂದೇ ಸಿಗ್ನೇಚರ್, 27 ವರ್ಷದ ಒಂದೇ ಸಿಗ್ನೇಚರ್. ಇದು ದೊಡ್ಡ ಫೋರ್ಜರಿ. ಕೆಲವುದೆಲ್ಲ ಆ ಕಡೆ ಈ ಕಡೆ ಇದೆ, ಫೋರ್ಜರಿ ಅಂತೂ ಆಗಿದೆ ಅನ್ನೋದು ಮೇಲ್ನೋಟ ಕಾಣ್ತದೆ, ಕ್ಲಿಯರ್ ಕಾಣ್ತದೆ. ಅಂದ್ರೆ ನಿಮ್ ಪ್ರಕಾರ ಫೋರ್ಜರಿ ಅಂತಂದ್ರೆ ಹಳೆ ರೆಕಾರ್ಡ್ಗಳನ್ನ ನಾಶ ಮಾಡಿ ಇವರೇ ಹೊಸದಾಗಿ ಸೃಷ್ಟಿ ಮಾಡಿರುವಂತ ಸಾಧ್ಯತೆ ಇದೆ? ಹೇಳಲಿಕ್ಕಿಲ್ಲ, ಪಾಸಿಬಿಲಿಟಿ ಇದೆ. ಯಾಕಂದ್ರೆ 279 ಹೆಣಗಳನ್ನು ಉಗ್ದಿದ್ದಾರೆ ಹೆಚ್ಚು ಕಡಿಮೆ. ಅವರು 279ಕ್ಕೂ ಹೆಚ್ಚು ಹೆಣಗಳನ್ನು ಉಗ್ದಿದ್ದಾರೆ. ಅದ್ರಲ್ಲಂತೂ ಒಂದೊಂದಿದೆ, ಬೆಳಿಗ್ಗೆ ಸಿಕ್ಕಿದ್ರೆ ಮಧ್ಯಾಹ್ನ ದಫನ್ ಮಾಡ್ತಾರೆ. ಇಲ್ಲಿ ಒಂದು ವಿಶೇಷ ಅಂತ ಕೇಳಿದ್ರೆ, ಇಡೀ ದೇಶದ ಯಾವ ರಾಜ್ಯದ ಯಾವ ಗ್ರಾಮದಲ್ಲೂ ಕೂಡ ಪಂಚಾಯತ್ನವ್ರು ಹೆಣ ಉಗ್ದಿದಂತ ಉದಾಹರಣೆಗಳನ್ನು ನಾನು ನೋಡ್ಲಿಲ್ಲ ಎಲ್ಲೂ ಕೂಡ. ನಗರ ಪಂಚಾಯತ್ ಅಲ್ಲಿ ಹುಗಿಯೋದು, ಬೆಳ್ತಂಗಡಿ ನಗರ ಪಂಚಾಯತ್ ಅವರು ಹೆಣಗಳನ್ನು ಹುಗಿಯೋದು, ದುಡ್ಡು ಕೊಡೋದು ಬೆಳ್ತಂಗಡಿ ಧರ್ಮಸ್ಥಳ ಗ್ರಾಮ ಪಂಚಾಯತ್. ಹಾಗಾದ್ರೆ ನಗರ ಪಂಚಾಯತ್ಗೂ ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೆ ಏನ್ ಸಂಬಂಧ? ಈಗ ಜಯಂತ್ ಅವರೇ, ಈ ಇತಿಹಾಸ ತಗೊಂಡ್ರೆ 1984ರಲ್ಲಿ ಸೆಷನ್ ಅಲ್ಲಿ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರ ಚರ್ಚೆ ಆಗಿದೆ ಅಂತ ಧನಂಜಯ ಅವರು ಆನ್ ರೆಕಾರ್ಡ್ ಹೇಳಿದ್ರು. ಅಂದ್ರೆ ಈಗ ನಮಗೆ ಐ ಥಿಂಕ್ ಭೀಮಾ ಬರಕ್ ಮುಂಚೆ ಹೇಳ್ತಾ ಇರೋದು, ಭೀಮನ ಜೊತೆಗೆ ಸಪೋರ್ಟಿಂಗ್ ಹೇಳ್ತಾ ಇರೋದು 1984ರಲ್ಲಿ ಅಸೆಂಬ್ಲಿನಲ್ಲಿ ವಿಚಾರ ಚರ್ಚೆ ಆಗಿದೆ. ಎರಡನೇದಾಗಿ ನಮ್ಮ 2016ರಲ್ಲಿ ಉಗ್ರಪ್ಪನವರ ಕಮಿಟಿನಲ್ಲಿ ಇದು ಒಂದು ವಿಶೇಷವಾದಂತ ಜಿಲ್ಲೆ, ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ನಡೆದಿರುವಂತಹ ಅನಾಹುತಗಳು, ಕೊಲೆಗಳು, ಅತ್ಯಾಚಾರಗಳು ನಡೆದಿದೆ, ಮಿಸ್ಸಿಂಗ್ ಆಗಿದೆ ಅಂತ ಉಗ್ರಪ್ಪನವರ ಕಮಿಟಿ ರಿಪೋರ್ಟ್ ಇದೆ.
ಎರಡು ಸರ್ಕಾರಿ ದಾಖಲೆಗಳು ಧರ್ಮಸ್ಥಳದ ಕೊಲೆಗಳನ್ನ ಅಲ್ಲಿ 84 ಮಾತ್ರ ಅಲ್ಲ, 84ರಲ್ಲಿ ಇವರು ಮುಖ್ಯಮಂತ್ರಿ ಆಗಿರುವಾಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಅದನ್ನೇ ಸೆಷನ್ ಅದರ ನಂತರ ಸೆಷನ್ ಅಲ್ಲಿ ಬಿಜೆಪಿ ಪಾರ್ಟಿಯವರೇ ಈ ಪದ್ಮಲತಾ ಪ್ರಕರಣದ ಬಗ್ಗೆ ಹಲವಾರು ಬಾರಿ ಹೋರಾಟ ಮಾಡಿದ್ದಾರೆ. ಬಿಜೆಪಿ ಅವರು ಕೂಡ ಹೋರಾಟ ಮಾಡಿದ್ದಾರೆ. ಪದ್ಮಾವತಿಗೆ ಯಾಕೆ ಹೋರಾಟ ಮಾಡಿದ್ರು ಅಂತಂದ್ರೆ ಅಧಿಕಾರ ಬೇಕಾಯ್ತು, ಹೋರಾಟ ಮಾಡಿದ್ರು. ಈಗ ಅಧಿಕಾರ ಸಿಕ್ಕಿದೆ ಮುಚ್ಚಾಕ್ತಾವ್ರೆ. ಪದ್ಮಲತಾ ಪ್ರಕರಣದಲ್ಲಿ ಹೋರಾಟ ಮಾಡ್ತಿರೋದೇ ಬಿಜೆಪಿ ಅವರಲ್ಲಿ ಸೆಷನ್ ಅಲ್ಲಿ. ಹಾಗಾಗಿ ಈಗ ಬೇರೆ ಯಾರು ಹೋರಾಟ ಮಾಡಿದ್ರೆ ಅಲ್ಲಿ ಷಡ್ಯಂತ್ರ ಆಗ್ತದೆ. ಮಾಡಿದ್ದು ಷಡ್ಯಂತ್ರ ಇಲ್ಲ. ಈಗ ಅಶೋಕ್ ಹೇಳಿದ್ರು ಇವರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಫೋನೇ ಮಾಡಿಲ್ಲ ಅಂತ. ಬಟ್ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ವಿಡಿಯೋದಲ್ಲಿ ಒಪ್ಕೊಂಡಿದ್ದಾರೆ, ನಾನೇ ಫೋನ್ ಮಾಡಿದೆ ಅಂತ. ಅಶೋಕ್ ಸುಳ್ಳು ಹೇಳ್ತಾ ಇದ್ದಾನ? ವಿರೋಧ ಪಕ್ಷದ ನಾಯಕ ಮತ್ತೆ ಅವತ್ತಿನ ಗೃಹ ಮಂತ್ರಿ ಅಶೋಕ ಸುಳ್ಳು ಹೇಳ್ತಾ ಇದ್ದಾನೆ. ಅವ್ರು ಸತ್ಯ ಹೇಳಿದ್ದಾರೆ, ಇವರೇ ಸುಳ್ಳು ಹೇಳಿದಿರ್ಬೇಕು. ಹೌದ್ರಾ? ಹಾಗಾದ್ರೆ ಅವರವರ ತೀರ್ಮಾನ ಮಾಡ್ಕೊಳ್ಬೇಕು. ನಾನ್ ಸತ್ಯ ಹೇಳಿದ, ನೀವು ಸತ್ಯ ಹೇಳಿದ ಅನ್ನೋದು ಅವರವರ ತೀರ್ಮಾನ ಮಾಡ್ಬೇಕು. ಯಾಕೆ ಹೇಳಿದ್ರೆ ಇಬ್ರು ಸೇರಿ ಷಡ್ಯಂತ್ರ ಮಾಡ್ತಾ ಇದಾರೆ ಇವಾಗ. ಷಡ್ಯಂತ್ರ ಹೇಳ್ತಾರೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆ ಹೇಳ್ತಾರೆ, ನಾನು ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡಿದೆ ಅಂತ. ನಮ್ ಪ್ರಶ್ನೆ ಏನಪ್ಪಾ ಅಂತ, ಸಂಬಂಧ ಇಲ್ಲದ ಕೇಸ್ಗೆ ಸೌಜನ್ಯ ಪ್ರಕರಣಕ್ಕೆ ವೀರೇಂದ್ರ ಹೆಗ್ಡೆ ಯಾಕೆ ಫೋನ್ ಮಾಡ್ಬೇಕು ಅದು ಒಂದು ವಿಚಾರ. ಎರಡನೇದು, ಒಬ್ಬ ಹೋಮ್ ಮಿನಿಸ್ಟ್ರು 15 ವರ್ಷಗಳ ನಂತರ 14 ವರ್ಷಗಳ ನಂತರ ಸೌಜನ್ಯ ಪ್ರಕರಣದಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಅಶೋಕ್ ಅಂತಂದ್ರೆ ಆ ಭಾಗದ ಜನರು ಏನಂತಾರೆ ಅಶೋಕನ? ಇವಾಗ ಹೇಳ್ತಾ ಇದಾರಲ್ಲ ಸರ್, ನಾವು ಸ್ಪೆಷಲ್ ಆಗಿ ಹೇಳ್ಬೇಕಲ್ಲ. ಇವಾಗ ಉಗಿತಾ ಇದಾರಲ್ಲ ಸೇರಿ, ಇವಾಗ ನಮಗೆಲ್ಲ ಹಾಕಿದಾರಲ್ಲ ಟೊಪ್ಪಿ, ಡೊಂಬರಾಟ ಮಾಡ್ತಾ ಇದಾರಲ್ಲ. ಇವಾಗ ಬರ್ಲಿ, ಈಗ ಬಂದು ಬಂಗ್ಲಗುಡ್ಡಕ್ಕೆ ಹೋಗ್ಲಿ, ಅಲ್ಲೋಗಿ ನಮ್ಮ ಡೊಂಬರಾಟ ಮಾಡ್ಲಿ ಇವರಲ್ಲ. ಹೌದಲ್ವಾ? ಈಗ ಬಂಗ್ಲೆಗುಡ್ಡ ಜೊತೆನಲ್ಲಿ ಬಾಹುಬಲಿ ಬೆಟ್ಟದಲ್ಲೂ 100 ಪಳವಳಿಕೆಗಳಿದೆ ಅನ್ಚೆಕ್ಡ್. ಇದುವರೆಗೂ SIT ಅಲ್ಲಿ ಹೋಗಕ್ಕೆ ತಲೆ ಕೆಡ್ಸ್ಕೊಂಡಿಲ್ಲ ಅಂತ ಇದ್ದಾರೆ. ಈಗ ಬಾಹುಬಲಿ ಬೆಟ್ಟದಲ್ಲಿ SIT ಹೋಗೋಕೆ ಭಯನಾ? ಅಲ್ಲ, ಅವನು ಹೇಳಿದಾನಲ್ಲ, ಚಿನ್ನಯ್ಯನವನು ಬಾಹುಬಲಿ ಬೆಟ್ಟದಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ, ಮತ್ತೆ ಬಂಗ್ಲೆಗುಡ್ಡೆಯಲ್ಲಿ ಹೆಚ್ಚಿನ ಶವ ಹೋಗ್ತಿದ್ದೇನೆ ಅಂತ ಹೇಳಿದಾನೆ. ಅದು ಬಂಗ್ಲೆಗುಡ್ಡೆಯಲ್ಲಿ ಸಿಗ್ತಾ ಇದೆ, ಅದೇ ಪೂರಕವಾಗಿ ಸಿಗ್ತಾ ಇದೆ. ಅಲ್ಲ, ಬಾಹುಬಲಿ ಬೆಟ್ಟಕ್ಕೆ ಇದುವರೆಗೂ SIT ಅವರು ಕಾಲಿಕ್ಕಿಲ್ಲ. ಏನ್ ಭಯನ ಅವ್ರಿಗೆ? ಅಲ್ಲ, ಮಾತಿದ್ದಾರೆ, ಮಹೇಶ್ ಮನೆಗೆ ನುಗ್ತಾರೆ, ನಿಮ್ಮನೆ ನುಗ್ತಾರೆ, ಜಯಂತ್ ಮನೆ ನುಗ್ತಾರೆ. ಬಾಹುಬಲಿ ಬೆಟ್ಟಕ್ಕೆ SIT ಹೋಗಕ್ಕೆ ಭಯನಾ? ಬಾಹುಬಲಿ ಬೆಟ್ಟಕ್ಕೆ ನುಗ್ದ್ರೆ ಬೇರೆ ರೀತಿ ಏನೋ ಆಗ್ತದೇನೋ ಅವ್ರಿಗೆ, ಅದಕ್ಕಾಗಿ ಹೋಗ್ತಾ ಇಲ್ಲ. ಏನೇನೋ ಬ್ರೀಫ್ ಕೇಸ್ ಸಿಕ್ಕಿದ್ಯಾ ಹೋಗ್ದಿರೋಕ್ಕೆ? ಅಲ್ಲ, ದಿಸ್ ಇಸ್ ವಾಟ್ ಪೀಪಲ್ ಆರ್ ಆಸ್ಕಿಂಗ್. ಜನ ಕೇಳ್ತಾ ಇದ್ದಾರೆ. ಇದು ನಿಮ್ಮ ಚರ್ಚೆ ಅಲ್ಲ, ಇದು ಕರ್ನಾಟಕದ 6 ಕೋಟಿ ಜನ ಚರ್ಚೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿಚಾರ. ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆಗುಡ್ಡಕ್ಕಿಂತ ಹೆಚ್ಚಿನ ಹೆಣಗಳು, ಹೆಚ್ಚಿನ ಪಳವಳಿಕೆ ಇದೆ ಅನ್ನೋದು ಒಂದು ವಾಡಿಕೆ ಮತ್ತು ಮಾತುಗಳು ಅಲ್ಲಿರೋದು. ಇದುವರೆಗೂ SIT ಅವರು ಅಲ್ಲಿ ಹೋಗಿಲ್ಲ. ಯಾಕೆ ಅಂತ ಏನಾದ್ರು ನಿಮ್ಗೆ ಅನಿಸ್ತಾ ಇದೆ? ಅದೇ ಇವರಿಗೆ ಏನಾದ್ರು ಒಂದು ಒತ್ತಡ ಇರಬೇಕು, ಇನ್ನೇನ್ ಬೇರೆ ರೀತಿ ಏನಾದ್ರು ಅವರಿಗೆ ಏನಾದ್ರು ಬಂದಿದೆ ಅಂತ ನಾವು ತಿಳ್ಕೊಳ್ಬೇಕಾಗಲ್ಲ. ಅಲ್ಲ, ಬ್ರೀಫ್ ಕೇಸ್ ಏನಾದ್ರು ಬಂದಿರ್ಬೋದಾ ಅಂತ. ಆಮೇಲೆ ನಿನ್ನೆ ಯಾರೋ ಹೇಳ್ತಾ ಇದ್ರು, ಅಲ್ಲೆಲ್ಲೋ ಯಾವ್ದೋ ಬೆಳವಾಡನೆ ಯಾವ್ದು ಹೆಸರು ಮಾಡ್ತೋಗ್ಬಿಟ್ಟೆ. ಅವು ಉಜಿರೆ ಅಲ್ಲ, ಬೆಳ್ತಂಗಡಿ ಅವರು ಯಾರೋ ಒಬ್ರು SIT ಇರೋರಿಗೆ ಯಾರೋ ಒಬ್ರು ಅಡ್ವಾನ್ಸ್ ಮಾಡಿದ್ದಾರೆ ಅಂತ ಕೂಡ ಒಂದಷ್ಟು ಮಾಹಿತಿ ಬಂದಿದೆ. ಅದನ್ನು ಕೂಡ ನಾವು ಎಕ್ಸ್ಪೋಸ್ ಮಾಡಿದ್ವಿ. ಈಗ ಜಯಂತ್ ಅವರೇ, ಯಾಕೆ ಬಾಹುಬಲಿ ಬೆಟ್ಟಕ್ಕೆ SIT ಅವರು ಹೋಗ್ದಿರಕ್ಕೆ ಕಾರಣ ಏನು? ಈಗ ನೀವು ಮತ್ತೆ ವಿಠಲ್ ಗೌಡ್ರು ಬಂಗ್ಲೆಗುಡ್ಡನ ಎಕ್ಸ್ಪೋಸ್ ಮಾಡಿದ್ವಿ, 7 ಪಳವಳಿಕೆ ಸಿಕ್ಕಿದೆ. ಯಾಕಂದ್ರೆ ನಿಮ್ಮನ್ನ ಯಾರು ನಾವು ಬುರ್ಡೆ ಅಂತ ಹೇಳಕ್ ಆಗಲ್ಲ. ಈಗ ಬುರ್ಡೆ ಅಂತ ಹೇಳಿದವ್ರು ಬುರ್ಡೆ. ಬಾಹುಬಲಿ ಬೆಟ್ಟಕ್ಕೆ SIT ಅವ್ರು ಯಾಕೆ ಹೋಗ್ತಾ ಇಲ್ಲ? SIT ಅವರ ತನಿಖೆ ಮಾಡ್ಲೇಬೇಕದು. ಅಲ್ಲ, ತನಿಖೆ ಮಾಡ್ಬೇಕು. ಇದುವರೆಗೂ SIT ಅವ್ರು ಕಾಲಿಟ್ಟಿಲ್ಲ. ಏನು ಜುಗುಪ್ಸೆನ ಅವ್ರಿಗೆ? SIT ಅವರಿಗೆ ಒಂದ್ ಎನ್ಸಿರ್ಬೋದು, ಇದೆಲ್ಲ ಹೀಗೆ ಮೇಲ್ನೋಟಕ್ಕೆ ಹಾರಿಸಿ ಇದನ್ನೆಲ್ಲ ಅಲ್ಲಿ ಮುಗಿಸಿ ಬಿಡೋಣ ಅಂತ. ಅದಂತೂ ಖಂಡಿತ ಸಾಧ್ಯ ಇಲ್ಲ. ನಂಗೆ ಯಾಕಂದ್ರೆ ಈ ನಮ್ಮ ಹೋರಾಟ ಹಿಂದೆ ಸ್ವಲ್ಪ ಸಣ್ಣ ಗತಿಯಲ್ಲಿ ನಡೆದಿತ್ತು. ಈಗ ನಮ್ಗೆ ಒಂದು ಖುಷಿ ಅಂದ್ರೆ ಜಗದೀಶ್ ಅಂತ ಒಂದು ದೊಡ್ಡ ಹುಲಿ ನಮ್ ಜೊತೆಗಿದೆ. ನನ್ನನ್ನು ಫಿಕ್ಸ್ ಮಾಡ್ತಾ ಇದ್ದೀರಾ ಲೈವ್ ಅಲ್ಲಿ? ಹೋರಾಟ ಕೇಳಿದ್ದಾರೆ. ನಾವೆಲ್ಲೂ ಕೂಡ ಯಾರ ಬಗ್ಗೆ ವಿರೋಧ ಮಾತಾಡ್ಲಿಲ್ಲ. ನಮ್ಗೆ ಹೋರಾಟಕ್ಕೆ ಹಲವಾರು ಅಡ್ವೊಕೇಟ್ಗಳು ಸಿಕ್ಕಿದ್ದಾರೆ, ನೀವು ಕೂಡ ಸಿಕ್ಕಿದ್ದೀರಿ. ಹಾಗಾಗಿ ಈಗ ನಮ್ಗೆ ಧೈರ್ಯ ಇದೆ, ನಾವು ಹೆದರ್ಕೊಳ್ಳುವಂತ ಪ್ರಶ್ನೆ ಅಲ್ಲ. ನಿಮ್ಗೆ ಕಾನೂನು ಗೊತ್ತಿದೆ. ಒಂದು ಕಡೆ ಒಂದು ಎಕ್ಸ್ಪೋಸ್ಡ್ ಎವಿಡೆನ್ಸ್ ವೆಯ್ಟ್ ಮಾಡ್ತಾ ಇದೆ ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟಕ್ಕೆ SIT ಅವರು ಹೋಗಲ್ಲ, ಬಂಗ್ಲೆಗುಡ್ಡಕ್ಕೂ ಹೋಗಲ್ಲ. ಮೊನ್ನೆ ವಿಠಲ್ ಗೌಡ ಹೋಗಿದ್ದಕ್ಕೆ ಬಂಗ್ಲೆಗುಡ್ಡ ತಗಲಾಕೊಂಡವ್ರೆ. ಅದು ನೋಡಿ, ಬಂಗ್ಲೆಗುಡ್ಡದಲ್ಲೂ ಕೂಡ ಅದನ್ನು ತೋರಿಸಿರುವಂತದ್ದು ವಿಠಲ್ ಗೌಡ್ರು. ಆದ್ರೆ ಅವರನ್ನು ಕರ್ಕೊಂಡು ಹೋಗದೆ ಹಾಜರು ಮಾಡ್ತಾ ಇದ್ದಾರೆ. ಅಲ್ಲ, ಇವತ್ತು ಅಲ್ಲ ನಿನ್ನೆ 7 ಸಿಕ್ಕಿದ್ರು, ಇವತ್ತು ವಿಠಲ್ ಸಿಕ್ಕಿದೆ ಅಂತ ಹೇಳ್ತಾರೆ. ಇವತ್ತು ವಿಠಲ್ ಗೌಡನ್ ಕರ್ಕೊಂಡು ಹೋದ್ರೆ ಅಲ್ಲಿ ಸಿಕ್ಕಿರೋವನ್ನೆಲ್ಲ ವಿಠಲ್ ಗೌಡ ಈಚೆಗೆ ಬಂದು ಯೂಟ್ಯೂಬ್ ಅಲ್ಲಿ ಹೇಳ್ತಾನೆ.
ಹಂಗಾಗಿ ನಾವು ಅವಾಯ್ಡ್ ಮಾಡಿರ್ಬೋದೇನೋ, ಯಾರು ಗೊತ್ತು. ಅಲ್ಲ ನನಗನ್ಸಿರೋದು ಅಲ್ಲ, ಒಬ್ಬ ಬಂಗ್ಲಾಗುಡ್ಡದಲ್ಲಿ ಇದೆ ಅಂತ ಹೇಳಿದ್ಯಾರು? ಚಿನ್ನಯ್ಯನ ಹೇಳಿಕೆ ಮೇಲೆ ಇವ್ರು ಹೋಗಿ ಹುಡುಕಿರುವಂತದ್ದು, ಇವ್ರು ಹೋಗಿರುವಂತದ್ದು. ಇವರು ಪೊಲೀಸ್ನವ್ರು ಕಟ್ಕೊಂಡು ಹೋದಾಗ ಇವ್ರ ಎದುರೇ ಪೊಲೀಸ್ನವರು ಅದನ್ನು ಹುಡುಕಿದ್ದಾರೆ. 2 ಬಾರಿಯೂ ಕೂಡ ಪೊಲೀಸ್ನವರು ಏನು ವಿಠಲ್ ಗೌಡ್ರ ಎದುರೇ ಅದೆಲ್ಲ ಹುಡುಕಿರುವಂತದ್ದು, ಸಿಕ್ಕಿರುವಂತದ್ದು. ಹಾಗಾದ್ರೆ ವಿಠಲ್ ಗೌಡ್ರನ್ನ ಯಾಕೆ ಬಿಟ್ಟು ಹೋದ್ರಿ? ನಮ್ಮ ಪ್ರಶ್ನೆ ಅಷ್ಟೇ. ಅಲ್ಲ ಇವತ್ತು ಇವ್ರು ಹೇಳೋದಾಗೆ ಮಾಜರ್ಗೆ ವಿಠಲ್ ಗೌಡ್ ಕೊಂಡೋಗಲ್ಲ, ಅಲ್ಲಿ ಸಿಕ್ಕಿರೋ ಪಳವಳಿಕೆಗಳನ್ನ ಈಚೆ ಕಡೆಗೆ ಬಂದು ಮಾಧ್ಯಮಕ್ಕೆ ಹೇಳ್ತಾ ಇದ್ದ. ಹಂಗಾಗಿ ವಿಠಲ್ ಗೌಡನ್ ಬಿಟ್ಬಿಟ್ಟು ಹೋಗೋ ಅವರೇ ಏನೋ ಮಾಜರ್ ಮಾಡ್ಕೊಂಡಿರ್ಬೋದಾ, ಅಥವಾ ಏನಾದ್ರು ತಪ್ಪು ಅವ್ರು ಬೇಕಾದನ್ನ ಬರ್ಕೊಂಡಿರ್ಬೋದಾ ಇವತ್ತು? ಹಾಗೆ ಆಗ್ತಾ ಇದೆ, ಹಾಗೆ ಅನ್ಸ್ತದೆ ನಮ್ಗೀಗ. ಆಗ್ತಿರೋ ಬೆಳವಣಿಗೆ ನೋಡಿದ್ರೆ ಇವ್ರು ಏನ್ ಬೇಕಾದ್ರೂ ಮಾಡ್ಬೋದು, SIT ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ವಿಠಲ್ ಗೌಡ್ರನ್ ಕರ್ಕೊಂಡು ಹೋಗಿಲ್ಲ, ಅಲ್ಲಿ ತನಿಖೆ ಅಲ್ಲ ವಿಠಲ್ ಗೌಡ್ರನ್ ಕರ್ಕೊಂಡು ಹೋಗಲ್ಲ, ಭೀಮನ್ನ ಬಂಧನ ಮಾಡಾರೆ, ಮಹೇಶ್ ತಿಮ್ರೋಡಿ ಅವರನ್ನ ಸುಳ್ಳು ಕೇಸ್ ಹಾಕಿ ಊರ್ ಬಿಟ್ಟು ಓಡಿಸ್ತಾ ಇದಾರೆ, ನಿಮ್ಗಳಿಗೆ ಗಾಬರಿ ಹಿಡಿಸ್ತಾ ಇದ್ದಾರೆ, ಮಾಧ್ಯಮಗಳನ್ನ ಹಿಡ್ಕೊಂಡು ದಿಕ್ ತಪ್ಪಿಸ್ತಾ ಇದ್ದಾರೆ. ಏನು ನಿಮ್ಗೆ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡ್ತಾ ಇದೆಯಾ, ಮಾಡ್ತಾ ಇಲ್ವಾ? ನಾವು ಅದ್ರ ಬಗ್ಗೆ ಏನು ಮಾತಾಡಕ್ ಹೋಗಲ್ಲ. ನಿಮ್ಮೇಲೆ ಏನು FIR ಹಾಕಲ್ಲ ಬಿಡಿ, ನಾನು ಹೇಳ್ತೀನಿ. ತಲೆ ಬಿಡ್ಸ್ಕ ನ್ಯಾಯಯುತವಾಗಿ ಹೋರಾಟ ಮಾಡ್ಲಿಕ್ಕೆ ನಾವು ಅದಕ್ಕೆ ಯಾವ್ದಕ್ಕೂ ಅಲ್ಲ, ನಾನು ಕೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದಿದ್ರೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲ ಸರ್, ಈಗ ಕಾಂಗ್ರೆಸ್ ಸರ್ಕಾರ ನೆಟ್ಟ ಕೆಲಸ ಮಾಡಿದ್ರೆ ನೀವ್ ಯಾಕೆ ಪಾಪ ಬೀದಿ ಅಲಿಬೇಕಾಗಿತ್ತು? ನನ್ನ ಪ್ರಶ್ನೆ ಅದೇನೆ. ಸರ್ಕಾರ ಕರೆಕ್ಟ್ ಕೆಲಸ ಮಾಡಿದ್ರೆ ನೋಡಿ, ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ತನಿಖೆ ಆಗ್ಬೇಕಂತಾರೆ. ತನಿಖೆ ಆಗ್ಬೇಕಾದ್ರೆ ಮುಂಚೆ DKC ಅವ್ರು ಹೇಳ್ತಾರೆ ಷಡ್ಯಂತ್ರ ಅಂತಾರೆ. ಅಂದ್ರೆ ಅಲ್ಲ, ನಾನು ಸ್ಪಷ್ಟವಾಗಿ ಹೇಳ್ತೀನಿ, DK ಶಿವಕುಮಾರ್ ಹೇಳಿದ್ದು ಖಾಲಿ ಡಬ್ಬ, ಇದು ಒಂದು ಖಾಲಿ ಡಬ್ಬ ಅಂತ ಹೇಳಿದ್ದು. ಅದೇ ತರ ಈಗ ಮಾಡಿ ಮುಗಿಸ್ತಾ ಇದ್ದಾರಲ್ಲ, ನಾವೀಗ ಅನುಮಾನ ಪಡ್ಲೇಬೇಕಲ್ಲ. DKC ಅವ್ರು ಏನ್ ಹೇಳಿದಾರೋ ಈಗ ಅದೇ SIT ಅವ್ರು ಮಾಡ್ತಾ ಇದ್ದಾರೆ. ಅಲ್ಲ ಈಗ DKC ಅವ್ರ ಡೈರೆಕ್ಷನ್ SIT ಗೆ ಡೈರೆಕ್ಟರ್ ಆಗಿರೋರು DK ಶಿವಕುಮಾರ್ ಅಂತ ನೀವ್ ಹೇಳ್ತಾ ಇದ್ದೀರಾ? ಸರಿ ಇದೆ, ನಡೆಸ್ತಾ ಇಲ್ಲ, ಇನ್ನೇನ್ ಹೇಳ್ಬೇಕು ನಾವು? ಅದೇ ಷಡ್ಯಂತ್ರ ಅಂತ ಹೇಳ್ತಾರಲ್ಲ ಸರ್, ಇವತ್ತು ವಿಡಿಯೋ ರಿಲೀಸ್ ಆಗಿದೆ ತಾನೆ. ಇವಾಗ ಡೈಲಿ 5-10 ನಿಮಿಷದ ವಿಡಿಯೋ ರಿಲೀಸ್ ಆಗ್ತಾ ಇರುತ್ತೆ. ಏನು ಆ ಭೀಮ ಬಂದು ಮಹೇಶನ ಮನೆಯಲ್ಲಿ ಕೂತು ಏನು ಮಾತು ಎಲ್ಲವನ್ನೂ ಸರ್, ಅದ್ರಲ್ಲಿ ಯಾರೋ ನಾನೇ ಕತ್ತಿಸ್ಕಾಕಿದೀನಿ ಅಂತೇನೋ ಅದೇನೋ ಬಂತು ಅಂತ ಹೇಳಿದ್ರು. ಭೀಮದ ಎಲ್ಲ ಬರುತ್ತೆ ಸರ್. ಇವಾಗ ಏನ್ ಈ ಮಹೇಶನ್ ಇವಾಗ ಓಡಿಸ್ತಾ ಇದಾರಲ್ಲ, ಅವ್ರನ್ನ ಹಿಡಿದು ಜೈಲಿ ಹಾಕ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದಾರಲ್ಲ, ನೋಡೋಣ ಯಾರು ಜೈಲಿಗೆ ಹೋಗುದಂತ. ಅದಕ್ಕೆ ಅಂಜುವರೇನಲ್ಲ. ಅಲ್ಲ ಈಗ ಸಂವೇರ್ ಮಹೇಶ್ ತಿಮ್ರೋಡಿ ಅವರು ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನು ತುಂಬಿ ದಿಕ್ಕನ್ನ ತೋರಿಸ್ತಾ ಇದ್ದಾರೆ. ಈಗ ಮಹೇಶ್ ತಿಮ್ರೋಡಿ ಅವ್ರನ್ನ ಜೈಲ್ಗೆ ಹಾಕ್ಬಿಟ್ರೆ ಈ ಒಂದು ಕೇಸನ್ನ ಮುಚ್ಚಕ್ಕೆ ಈಸಿ ಆಗುತ್ತೆ ಅಂತ ಏನಾದ್ರು ಮಾಡ್ತಾ ಇದಾರ? ಜೈಲಿಗೆ ಹಾಕಿದ್ರೆ ಈ ರಾಜ್ಯದಲ್ಲಿ ಏನಾಗ್ಬೇಕು ಅದು ಆಗತ್ತೆ, ನೋಡ ಮಾಡ್ಲಿ ಅವರು, ಇದ್ರೆ ಮಾಡ್ಲಿ. ನಾವೀಗ SITಗೂ ಸವಾಲ್ ಆಗ್ತೇವೆ, ಸತ್ಯ ನ್ಯಾಯ ನೀತಿ ಬಿಟ್ಟು ನೀವು ಎಲ್ಲಾದ್ರೂ ಮಹೇಶ್ ಅಣ್ಣನ ತಂಟೆಗೆ ಹೋದ್ರೆ ಇದನ್ನೆಲ್ಲವನ್ನು ಬಿಟ್ಟು ಅದಕ್ಕೆ ಉತ್ತರ ಹೇಗೆ ಕೊಡ್ಬೇಕೋ ಕೊಡ್ತೇವೆ. ಈಗ ಅಲ್ಲ, ಮಹೇಶ್ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕುವಂತ ಅರ್ಜೆನ್ಸಿ ಬಾಹುಬಲಿ ಬೆಟ್ಟಕ್ಕೆ ಹೋಗಕ್ ಯಾಕಿಲ್ಲ SIT ಅವ್ರಿಗೆ? ಅದಕ್ಕೆ ಈಗ ಪ್ರಕರಣದ ಮುಗಿಸಿ ಹೊರಟಿರುವಾಗ ಅಲ್ಲಿಗೆ ಯಾಕೆ ಹೋಗ್ತಾರೆ ಅವರು? ಮೊದಲೇ ಹೇಳ್ತಿದ್ದಾರಲ್ಲ ಷಡ್ಯಂತ್ರ ಅಂತೇಳಿ ಉಪಮುಖ್ಯಮಂತ್ರಿ ಅವರು ಹೇಳ್ತಿದ್ದಾರಲ್ಲ, ಅಲ್ಲೇನಿಲ್ಲ ಖಾಲಿ ಡಬ್ಬ ಅಂತ. ಇವ್ರು ಖಾಲಿ ಮಾಡಿ ತೋರಿಸ್ತಾ ಇದ್ದಾರೆ. ಅಲ್ಲ ನನ್ಗನ್ಸಿದ್ದು ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು DK ಶಿವಕುಮಾರ್ ಡೈರೆಕ್ಟರ್ ಆಗಿರ್ಬೋದು ಈ SITಗೆ. ಹಿಂಗೆ ಮಾಡ್ರಿ ಅಲ್ಲ, ಎಲ್ಲ 3 ಪಾರ್ಟಿ ಸೇರ್ಕೊಂಡಿದ್ದಾರೆ. ಅಲ್ಲ, ಬಟ್ ಅಧಿಕಾರ ಇರೋದು DK ಶಿವಕುಮಾರ್ ಅಲ್ವಾ? ಅಲ್ಲ, ಕೊನೆಯದಾಗಿ ಜಯಂತ್ ಅವರೇ, ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ಇವಾಗ ಎಲ್ಲರೂ ಕೂತೊಂದು ತೀರ್ಮಾನ ಮಾಡಿ ಕರ್ನಾಟಕದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ಅವ್ರ ಮನೆ ಮಕ್ಕಳ ತರನೇ ಈ ಒಂದು ಪ್ರಕರಣವನ್ನು ನೋಡ್ತಾ ಇದಾರೆ. ಏನ್ ಕೇಳ್ತೀರಾ? ಇಷ್ಟು ದಿನ ಬುರುಡೆ ಗ್ಯಾಂಗ್ ಅಂತ ಒಂದು ಹೆಸರಿತ್ತು, ಇನ್ನೊಂದು ಕಡೆಯಿಂದ ಷಡ್ಯಂತ್ರ ಇತ್ತು. ಇವಾಗ ಜನತೆ ಗೊತ್ತಾಗಿದೆ ಯಾರು ಷಡ್ಯಂತ್ರ ಮಾಡ್ತಾ ಇರೋದು, ಯಾರ ಮೇಲೆ ಷಡ್ಯಂತ್ರ ಮಾಡ್ತಾ ಇರೋದು ಇವಾಗ ಗೊತ್ತಾಗಿದೆ. ಜನರು ಇನ್ನ ಎಚ್ಚೆತ್ತುಕೊಳ್ಬೇಕು. ಇನ್ನು ಇವಾಗ ಆದಷ್ಟು ಬೇಗ ಒಂದು ಕರೆ ಕೊಡ್ತೀವಿ ಹೋರಾಟಕ್ಕೆ, ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಯಾಕೆ ಕರ್ನಾಟಕದ ಜನರು ಮಾಡ್ಕೊಂಡು ಮಾಡಬಾರ್ದು? ಮಾಡೋದ್ರ ಬಗ್ಗೆ ಇಡೀ ರಾಜ್ಯಾದ್ಯಂತ ಜನ ಬೆಂಗಳೂರಲ್ಲಿ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ಲಿಕ್ಕೆ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಸದ್ಯದಲ್ಲಿ ಅದನ್ನ ಡೇಟ್ ಫಿಕ್ಸ್ ಮಾಡ್ತಾರೆ. ಎಲ್ಲ ಸೇರಿ ಒಂದು ಕೂತ್ಕೊಂಡು ಹೋರಾಟ ಮಾಡೋದ್ರ ಬಗ್ಗೆ ಡೇಟ್ ಫಿಕ್ಸ್ ಮಾಡ್ತಾರೆ. ಎಲ್ಲ ಜನತೆ ನಾವು ಕೇಳೋದಿಷ್ಟೇ, ರಾಜ್ಯದ ಜನತೆಯಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನ್ಯಾಯಪರವಾಗಿ ಹೋರಾಟಕ್ಕೆ ಬನ್ನಿ. ಅಲ್ಲ, ಬರ್ತಾರೆ ಜನ ಪಾಪ ರೆಡಿ ಇದಾರೆ. ಅಲ್ಲ, ಖಂಡಿತವಾಗಿ ಅವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಇದು ಷಡ್ಯಂತ್ರ ಯಾರು ಮಾಡ್ತಿದ್ರು ನಿಮ್ಗೆ ಅರ್ಥ ಆಗಿದೆ, ಮತ್ತು ಈ ನೋವನ್ನು ತಡ್ಕೊಳ್ಲಿಕ್ಕೆ ಆಗುದಿಲ್ಲ, ಇದಕ್ಕೊಂದು ಇತ್ತೀಚೆಗೆ ಕೊಡ್ಲೇಬೇಕು. ಹಾಗಾಗಿ ಒಂದು ಕರೆ ಕೊಟ್ಟಾಗ ಇಡೀ ರಾಜ್ಯದ ಜನ ಒಂದು ಬೆಂಗಳೂರಿನಲ್ಲಿ ಒಟ್ಟಾಗುವಂತ ನಾವು ಕೇಳ್ಕೊಳ್ತೇವೆ. ಒಂದು
ಒಂದು ಒಂದು ಒಂದು ಎಚ್ಚರಿಕೆ ಗಂಟೆಯನ್ನ ಸರ್ಕಾರಕ್ಕೆ SIT ಗೆ ಕೊಡ್ಬೇಕಂತ ಅವಶ್ಯಕತೆ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಖಂಡಿತ ಇದೆ, ಮಾಡಲೇಬೇಕು. ಸದ್ಯದಲ್ಲಿ ಆ ಕೆಲಸ ಆಗ್ಲೇಬೇಕು. ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಬೇಕಾಗಿದೆ ಅನ್ಸುತ್ತಾ ಜಯಂತ್? ಅದಕ್ಕೆ ಇವಾಗ ಮಹೇಶಣ್ಣ ಗಿರೀಶಣ್ಣ ನಾವೆಲ್ಲ ಕೂತು ಮಾತಾಡ್ತಾ ಇದ್ದೀವಿ. ನಾವು ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯದ ಜನತೆ ಸೇರ್ಬೇಕಿನ್ನು ಇವಾಗ ಒಬ್ಬೊಬ್ಬರೇ ಮಾತಾಡೋದಲ್ಲ, ಎಲ್ಲರೂ ಸೇರಿ ದೊಡ್ಡ ಒಂದು ಹೋರಾಟಕ್ಕೆ ಕರೆ ಕೊಡುವ ಎಲ್ಲ ಒಂದು ಪ್ಲಾನ್ ಬಂತು ಮಾಡ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಮಹೇಶ್ ತಿಮ್ರೋಡಿ ಅವರನ್ನ ಅರೆಸ್ಟ್ ಮಾಡುವಂತ ಅರ್ಜೆನ್ಸಿ ಬೆಳ್ತಂಗಡಿ ಪೊಲೀಸ್ ಅವ್ರಿಗಿದೆ, ಇವ್ರಿಗಿದೆ, ಅವ್ರಿಗೆ ಧರ್ಮಸ್ಥಳ ಪೊಲೀಸರು. ಅದೇ ಬಂಗ್ಲೆಗುಡ್ಡನ ಸೀಸ್ ಮಾಡ್ರು ಅಂತಂದ್ರೆ ಆ ಕಡೆ ಕಾಲಿಕ್ಕಲ್ಲ. ಏನಕ್ಕೆ ಅಂತಂದ್ರೆ ಡೈರೆಕ್ಟರ್ ಹೇಳಿಲ್ಲಂತೆ. ಮೋಸ್ಟ್ಲಿ DK ಶಿವಕುಮಾರ್ ಡೈರೆಕ್ಟರ್ ಕೊಡ್ತಾ ಇರ್ಬೋದು, ಯಾಕಂದ್ರೆ ಡೆಪ್ಯೂಟಿ CM ಅಲ್ವಾ. ನೆನ್ನೆನೂ ಅಷ್ಟೇ ಹೈಕೋರ್ಟ್ ಅಲ್ಲಿ ಸುಳ್ಳು ಮಾಹಿತಿಯನ್ನ ಕೋರ್ಟ್ ಕೊಡ್ತಾ ಇದೆ, ಸ್ವತಃ ಕೋರ್ಟ್ ಕೊಡ್ತಾ ಇದೆ ಅಂತಂದ್ರೆ ಪಾಪ ನೋಡಿ, ಯಾರ ಮನೆಯ ಮಕ್ಕಳಾಗ್ಲಿ, ಯಾರ ಮನೆಯ ವ್ಯಕ್ತಿಗಳಾಗಿರ್ಲಿ, ರಾತ್ರಿ ಹೊತ್ತು ಪಾಪ ಯಾರೋ ಮಾಡಿರೋ ತಪ್ಪಿಗೆ ಇವ್ರುಗಳು ಪಾಪ ಬೀದಿನಲ್ಲಿ ಹೋರಾಟ ಮಾಡ್ಕೊಂಡು, ಎಲ್ಲೋ ಮಲ್ಕೊಂಡು, ಯಾರೋ ಮನೇಲಿ ಕೇಳ್ಕೊಂಡು, ಈ ಅವಶ್ಯಕತೆ ಇದೆ. ಜಯಂತ್ಗಾಗಿರ್ಬೋದು, ಇವ್ರ ಗಾಣಿಗಾಗಿರ್ಬೋದು, ಮಹೇಶ್ಗಾಗಿರ್ಬೋದು. ಮಹೇಶ್ ಅವ್ರ ಮನೆಗೆ ನುಗ್ತಾರೆ. ನಿಮಗ್ ತಾಕತ್ತಿದ್ರೆ SIT ಅವರೇ, ಬಾಹುಬಲಿ ಬೆಟ್ಟದಲ್ಲಿ ಬಂಗ್ಲೆ ಗುಡ್ಡಕ್ಕಿಂತ 100 ಪಟ್ಟು ಹೆಚ್ಚು ಪಳವಳಿಕೆ ಇದೆ. ನಿಮಗ್ ತಾಕತ್ತಿದ್ರೆ ಏನೋ ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ಸೀಸ್ ಮಾಡಿ, ಮಾಜರ್ ಮಾಡಿ, ಜನರಿಗೆ ಸತ್ಯನ ತಿಳಿಸಿ. ನಿಮ್ ರೀತಿ ಸೀಕ್ರೆಟ್ ಆಗಿ ಆಟ ಆಡೋದಲ್ಲ. ಅದಕ್ಕೆ ನಮ್ಮ ಮನೆಗೆ ಬಂದ್ರು, ಅದಕ್ಕೋಸ್ಕರ ತೋರಿಸ್ಬೇಕು ಅಂತಾನೆ ಲೈವ್ ಮಾಡಿದೀವಿ. ಕಾರಣ ಯಾಕೆ ಅಂತಂದ್ರೆ ರಾಜ್ಯದ ಜನತೆ ಜೊತೆ ನಾವು ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಿದೀವಿ. ನಾವ್ ಯಾವ್ದು ಸುಳ್ಳನ್ನೇ ಹೇಳಲ್ಲ. ರಾಜ್ಯದ ಜನತೆ ಗೊತ್ತಾಗಬೇಕು, ಸರ್ಕಾರಕ್ಕೂ ಗೊತ್ತಾಗಬೇಕು, SITಗೂ ಗೊತ್ತಾಗಬೇಕು. ಧರ್ಮಸ್ಥಳದಿಂದ ಹುಡ್ಕೊಂಬಂದವ್ರೆ ಏನ್ ಬೇಕಾಗಿದೆ ಇವ್ರಿಗೆ. ಆಗಿರೋ ಅನ್ಯಾಯಕ್ಕೆ ಬೀದಿ ಏನೋ ಜಿಲ್ಲೆ ಸುತ್ತಿ ನ್ಯಾಯ ಕೇಳುವಂತ ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಡೆಫಿನೆಟ್ಲಿ ನಾವೆಲ್ಲ ಜೊತೆಲಿ ಇರ್ತೀವಿ ಅಂತ ನಾನು ಅವ್ರಿಗೆ ಹೇಳಿದ್ದೀನಿ. ಜಯಂತ್ ಅವ್ರಿಗೆ, ಗಾಣಿಗೆ ಅವ್ರಿಗೆ ಇಬ್ಬರಿಗೂ ಹೇಳಿದ್ದೀನಿ. ಡೆಫಿನೆಟ್ಲಿ ಸತ್ಯ ಹೊರಗಡೆ ಬರಲೇಬೇಕು. ಪರವಾಗಿಲ್ಲ, ಸರ್ಕಾರ ಯಾರ ಜೊತೆ ಬೇಕಾದ್ರೆ ನಿಂತ್ಕೊಳ್ಳಿ. ಒಂದಂತೂ ನಿಜ, ಸತ್ಯಕ್ಕೆ ಲೇಟ್ ಆದ್ರೂ ಪರವಾಗಿಲ್ಲ, ಜಯಂತ್ ಹಾಗೆ ಆಗುತ್ತೆ ಅಂತ ಹೇಳುತ್ತಾ, ನಾನು ಮತ್ತೆ ಜಯಂತ್ ಮತ್ತೆ ಗಾಣಿಗ ಅವ್ರ ಜೊತೆನಲ್ಲಿ ಈಗ ಒಂದ್ ಸ್ವಲ್ಪ ಕಾಫಿ ಕೊಟ್ಟು ಕಳಿಸ್ತೀನಿ. ಅವ್ರು ಬಂದಾಗ ನೀರು ಕೊಡ್ಲಿಲ್ಲ ನಾನೀಗ, ಹಂಗೆ ಕುತ್ಕೊಂಡು ಲೈವ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಇಟ್ಸ್ ಎ ಪೇನ್. ಇದೊಂದು ನೋವಿನ ಕತೆ ರೀ. ಪಾಪ ಅವರು ಕಣ್ಣಲ್ಲಿ ನೀರು ಹಾಕೊಂಡ್ರು ಕೂಡ ಮಳೆ ಬಂದ್ಬಿಡ್ತದೆ. ಏನಕ್ಕೆ ಅಂತಂದ್ರೆ ಆ ಕಣ್ಣೀರು ಕಾಣಿಸ್ಬಾರ್ದು. ಆ ಮಟ್ಟಕ್ಕೆ ಸೌಜನ್ಯ ಅವ್ರ ಮನೆ ಆಗಿರ್ಬೋದು, ಇವರೆಲ್ಲ ವಿಸಿಲ್ ಬ್ಲೋವರ್ಸ್. ಈ ಕೇಸ್ ಹೊರಗಡೆ ಬರ್ಲಿಕ್ಕೆ ಕಾರಣಕರ್ತರು. ಇವ್ರುಗಳ ಮೇಲೆ ಕೇಸು, ಇವ್ರುಗಳಿಗೆ ಧಮಕಿ. ಇವ್ರು ಹೇಳ್ತಾ ಇಲ್ಲ ಅಷ್ಟೇ, ಅಲ್ಲಿ ಮಂಜುನಾಥ್ ಗೌಡ, ಸೈಮನ್ ಬೇಜನ್ ಬೆದರ್ಸಿ ಎದುರಿಸಿ SITಗೆ ಅವ್ರೆ ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಹಂಗುಂಬಿಡ್ತೀನಿ, ಹಿಂಗುಂಬಿಡ್ತೀನಿ. ಇವ್ರೇನು SIT ರಚನೆ ಮಾಡಿರೋದು ನ್ಯಾಯ ಕೊಡಕ ಇಲ್ಲ ಇವ್ರನ್ನ ಎದುರ್ಸಕ ನನಗಂತೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುತ್ತಾ, ಒಂದಂತೂ ನಿಜ, ಮುಂದಿನ ಬಾರಿ ಮೂರು ಪಕ್ಷಗಳು ಮುಗ್ಗಾರೆ ಮಲ್ಕೊಳ್ತೇವೆ. ನಿಮ್ಗೆ ಜನರ ಶಾಪ, ಈ ಧರ್ಮಸ್ಥಳದಲ್ಲಿ ಸತ್ತಿರೋ ಶಾಪ, ಇಂಥವ್ರ ಶಾಪ, ನಮ್ಮ ಶಾಪ, ಇದು ನೋಡ್ತಾ ಇರೋಂಥ ಶಾಪ ನಿಮ್ಗೆ ತಟ್ಟುತ್ತೆ. ನೀವು ನಾಶವಾಗಿ ಹೋಗ್ತೀರಾ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್.